ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಲೂಮಿನಸ್ ಸ್ಟುಡಿಯೋಗೆ ಸ್ವಾಗತ. ನಾನು ಅಶ್ವಥ್. ಮೊದಲಿಗೆ ನೋಡಿ, ಬಿಜೆಪಿ ಅಂದರೆ NDA ಸಂಸದೀಯ ಸಭೆ ಆಗೋಯ್ತು. ಮೋದಿಯನ್ನ ಆಯ್ಕೆನೂ ಕೂಡ ಮಾಡಿ ಆಗೋಯ್ತು. ಈಗ ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಯನ್ನ ಭೇಟಿ ಮಾಡ್ತಾರೆ ನರೇಂದ್ರ ಮೋದಿ. ಜೊತೆಗೆ 6 NDA ನಾಯಕರು ರಾಷ್ಟ್ರಪತಿಯನ್ನ ಭೇಟಿ ಮಾಡ್ತಾರೆ. ದ್ರೌಪದಿ ಮುರ್ಮುರನ್ನ ಭೇಟಿ ಮಾಡಿ ಹಕ್ಕನ್ನು ಮಂಡಿಸ್ತಾರೆ. ಅಂದರೆ ಅಲ್ಲಿ NDA ಅಭ್ಯರ್ಥಿಗಳು, ನಾಯಕರು ಎಲ್ಲರೂ ಕೂಡ ಹೋಗಿ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧ ಅಂತ ಹೇಳೋದಕ್ಕೆ ಮುಂದೆ ಹೊರಟಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಯನ್ನ ಭೇಟಿಯಾಗ್ತಾರೆ ನರೇಂದ್ರ ಮೋದಿ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರೋ ನರೇಂದ್ರ ಮೋದಿ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿ ಹಕ್ಕು ಮಂಡಿಸ್ತಾರೆ. ಈಗಾಗಲೇ NDA ಸಂಸದೀಯ ಸಭೆ ಆಗಿದೆ. ಸಭೆಯಲ್ಲಿ ನರೇಂದ್ರ ಮೋದಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ದ್ರೌಪದಿ ಮುರ್ಮು ಭೇಟಿಯಾಗಿ ಹಕ್ಕು ಮಂಡಿಸಲಿದ್ದಾರೆ. ಈಗಾಗಲೇ 7ನೇ ತಾರೀಕಾಯಿತು, 8ನೇ ತಾರೀಕಾಯಿತು, ಈಗ 9ನೇ ತಾರೀಕುವರೆಗೂ ಕೂಡ ಮುಂದೂಡಿಕೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನರೇಂದ್ರ ಮೋದಿ. ಅದಕ್ಕೂ ಮುಂಚಿತವಾಗಿ ರಾಷ್ಟ್ರಪತಿಯನ್ನು ಭೇಟಿಯಾಗಬೇಕು. 6 NDA ನಾಯಕರು ಸೇರಿದಂತೆ ರಾಷ್ಟ್ರಪತಿಯನ್ನು ಭೇಟಿಯಾಗಿ ಹಕ್ಕನ್ನು ಮಂಡಿಸ್ತಾರೆ. ನಮ್ಮ ಬಳಿ ಇಂತಿಷ್ಟು ಸೀಟ್ಗಳಿವೆ ಅನ್ನುವಂಥದ್ದನ್ನು ಅವರ ಮುಂದೆ ಇಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ ನರೇಂದ್ರ ಮೋದಿ. ಕೊನೆಗೂ ಕೂಡ ಫಲಿತಾಂಶದ ನಂತರ ಆ ನಾಯಕರು ಎಲ್ಲಿ ಹೋಗ್ತಾರೆ, ಇಲ್ಲೇ ಇರ್ತಾರ, ಅಲ್ಲಿ ಹೋಗ್ತಾರ, ಎಲ್ಲಿ ಹೋಗ್ತಾರೆ ಅನ್ನುವಂಥ ಕನ್ಫ್ಯೂಷನ್ಸ್, ಅದೆಲ್ಲದಕ್ಕೂ ಕೂಡ ನಾಯಕರು ಕ್ಲಾರಿಟಿ ಕೊಟ್ಟರು. ಮತ್ತೊಂದು ಕಡೆ ಇಂಡಿ ಒಕ್ಕೂಟ ಸುಮ್ಮನೆ ಕೂತಿರಲಿಲ್ಲ, ಮಹತ್ವದ ಸಭೆಗಳನ್ನು ಮಾಡಿದ್ರು, ಸಭೆ ಮೇಲೆ ಸಭೆಗಳನ್ನು ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಇಲ್ಲ, ನಾವು ವಿರೋಧ ಪಕ್ಷವಾಗಿ ಇದ್ದುಕೊಂಡು ಅವರ ವೈಫಲ್ಯಗಳನ್ನು ಎತ್ತಿ ಹಿಡಿಯೋಣ, ಅವರ ವಿರುದ್ಧ ಧ್ವನಿ ಆಗೋಣ ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ಅದಾದ ಬಳಿಕ ಹಿರಿಯ ನಾಯಕರನ್ನು ಭೇಟಿ ಮಾಡಿದಂಥ ನರೇಂದ್ರ ಮೋದಿ ಈಗ ರಾಷ್ಟ್ರಪತಿಯವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇರೋದು. NDAಗೆ ನರೇಂದ್ರ ಮೋದಿಯೇ ನಾಯಕ. ಈಗ ನರೇಂದ್ರ ಮೋದಿಯೇ ಪ್ರಧಾನಮಂತ್ರಿ. NDA ನಾಯಕರಿಂದ ಅನುಮೋದನೆ ಸಿಕ್ಕಿದೆ. ಬಹಳ ವಿಶೇಷವಾಗಿ ಕುಮಾರಸ್ವಾಮಿಯ ಅನುಮೋದನೆ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ನಿತೀಶ್ ಕುಮಾರ್ ಜೊತೆಗೆ ಚಂದ್ರಬಾಬು ನಾಯ್ಡು, ಅದರ ಜೊತೆಗೆ ಕುಮಾರಸ್ವಾಮಿ ಇವರ ಅನುಮೋದನೆಯೂ ಕೂಡ ಸಿಕ್ಕಿರೋದು. ಸೆಂಟ್ರಲ್ ಹಾಲ್ನಲ್ಲಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಕೂಡ ಇವತ್ತು ಅನೇಕ ವಿಚಾರಗಳ ಕುರಿತು. ಜೊತೆಗೆ ಪಕ್ಷವನ್ನು, ಸರ್ಕಾರವನ್ನು ಮುನ್ನಡೆಸುವ ಕುರಿತು ಮಾತನಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ಏನೇನು ಕೆಲವೇ ಕ್ಷಣಗಳು. ರಾಜಕೀಯ ದಿಗ್ಗಜರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಮೋದಿ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಹಾಗೂ ಮಾಜಿ ರಾಷ್ಟ್ರಪತಿ ಕೋವಿಂದನ್ನ ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿ. ಹಿರಿಯ ನಾಯಕರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ರಾಮನಾಥ್ ಕೋವಿಂದ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ರಾಜಕೀಯ ದಿಗ್ಗಜರನ್ನು ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಹಾಗೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದರನ್ನು ಕೂಡ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದು ಮುಂದಿನ ಹೆಜ್ಜೆ ಸರ್ಕಾರ ರಚನೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ NDA ಈಗಾಗಲೇ ದ್ರೌಪದಿ ಮುರ್ಮುರನ್ನ ಭೇಟಿಯಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಫಲಿತಾಂಶ ಬಂದಾಗಿನಿಂದಲೂ ನಾನಾ ರೀತಿಯ ಸಭೆಗಳು. ಇವತ್ತು ಬಿಜೆಪಿ NDA ಸಂಸದೀಯ ಸಭೆ ಆಯಿತು. ಈ ಸಭೆಯಲ್ಲಿ NDA ನಾಯಕನಾಗಿ 18ನೇ ಲೋಕಸಭೆ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆ ಆಗ್ತಾರೆ. ಅದಾದ ಬಳಿಕ ನರೇಂದ್ರ ಮೋದಿ ಮುಂದಿನ ಐಡಿಯಾಲಜಿಗಳ ಕುರಿತು, ಸರ್ಕಾರ ರಚಿಸುವ ಕುರಿತು ಅನೇಕ ವಿಚಾರಗಳನ್ನು ಇಟ್ಕೊಂಡು ಭಾಷಣ ಮಾಡ್ತಾರೆ. ಎಲ್ಲ NDA ನಾಯಕರು ಕೂಡ ಈಗಾಗಲೇ ಅವರಿಗೆ
ಸಾಥ್ ಕೊಡ್ತಿದ್ದಾರೆ. ಯಾವುದೇ ಕನ್ಫ್ಯೂಷನ್ಸು ಇಲ್ಲ, ಡೌಟ್ಸು ಇಲ್ಲ. ನೇರವಾಗಿ ಈಗ ದ್ರೌಪದಿ ಮುರ್ಮು ಭೇಟಿಯಾಗಿ ಹಕ್ಕು ಮಂಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಯನ್ನು ಭೇಟಿಯಾಗ್ತಾರೆ ನರೇಂದ್ರ ಮೋದಿ. ಒಂದು ಕಡೆ ರಾಷ್ಟ್ರಪತಿ ಭವನಕ್ಕೆ ನರೇಂದ್ರ ಮೋದಿ ಹೋಗೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹಿರಿಯ ನಾಯಕರನ್ನು ಕೂಡ ನರೇಂದ್ರ ಮೋದಿ ಭೇಟಿಯಾಗಿದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಿರಿಯ ನಾಯಕರ ಆಶೀರ್ವಾದವನ್ನು ಪಡೆದು ಮುಂದಿನ ಹೆಜ್ಜೆಯನ್ನು ಇಡ್ತಾ ಇರೋದು ನರೇಂದ್ರ ಮೋದಿ. ಭಾನುವಾರದಿಂದ ಮೋದಿ 3.0 ಸರ್ಕಾರ 3ನೇ ಬಾರಿ ಪದಗ್ರಹಣ ಮಾಡ್ತಾರೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೂನ್ 9ರ ಭಾನುವಾರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನರೇಂದ್ರ ಮೋದಿ 3.0 ನೆಹರು ಬಳಿಕ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರುವಂಥ ಅವರ ದಾಖಲೆಯನ್ನು ಮುರಿದ ಪ್ರಧಾನಿ ನರೇಂದ್ರ ಮೋದಿ. ಜೂನ್ 9ರ ಭಾನುವಾರ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ 3.0. ದೃಶ್ಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಡ್ವಾಣಿ ಆಶೀರ್ವಾದ ಪಡೆದಂಥ ನರೇಂದ್ರ ಮೋದಿ ಹಿರಿಯ ನಾಯಕರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕ ರಾಮನಾಥ್ ಕೋವಿಂದನ್ನು ಭೇಟಿಯಾಗಿದ್ದಾರೆ. ಮುರಳಿ ಮನೋಹರ್ ಜೋಶಿ ನಿವಾಸಕ್ಕೂ ಕೂಡ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ರಾಜಕೀಯ ದಿಗ್ಗಜರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಎಲ್ಲಿಂದನೇ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀರಿ, ರಾಷ್ಟ್ರಪತಿ ಭವನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗ್ತಾರೆ. ಎಷ್ಟೊತ್ತಿಗೆ ಹೋಗ್ತಾರೆ, ಯಾವಾಗ ಹಕ್ಕು ಮಂಡನೆ ಮಾಡ್ತಾರೆ, ಅದಾದ ಬಳಿಕ ಮೋದಿ 3.0 ಇವೆಲ್ಲದರ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್, ಖಂಡಿತವಾಗ್ಲೂ ಕೂಡ ಅಶ್ವದೀವಿತ್, ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಅಂಗಪಕ್ಷಗಳ ಸರ್ವೋತ್ತಮ ನಾಯಕ ಅಂಥೇಳಿ ಯಾವಾಗ ಆ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಆಯ್ಕೆಯಾದರು, ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು, ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿಯವರು ನೇರವಾಗಿ ಹೋಗಿದ್ದು BJPಯ ಹಿರಿಯ ನಾಯಕರ ಬಳಿಗೆ. ಹಿರಿಯ ನಾಯಕರಲ್ಲಿ BJPಯ ಭೀಷ್ಮ ಅಂಥೇಳಿ ಕರೆಸಿಕೊಳ್ಳುವಂಥ ಅಡ್ವಾಣಿಯವರ ಮನೆಗೆ ಹೋಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಒಂದು ಬೇರೆ ರೀತಿಯಾಗಿ ಒಂದು ರೀತಿಯಲ್ಲಿ ಗುಡ್ ಜಸ್ಚರ್ ಅಂಥೇಳಿ ಅದನ್ನು ಪರಿಭಾವಿಸಬಹುದು. ಅದಾದ ನಂತರ ಮುರಳಿ ಮನೋಹರ್ ಜೋಶಿಯವರ ಮನೆಗೆ ಹೋಗ್ತಾರೆ. ಇವರೆಲ್ಲರೂ ಯಾಕೆ ಪ್ರಮುಖರಾಗ್ತಾರೆ ಅಥವಾ ಇವ್ರ ಮನೆಗೆ ಯಾಕೆ ಹೋದ್ರು ಅಂತ ಹೇಳಿದರೆ, ಈ ಹಿಂದೆ BJP ಒಂದಂಕಿ ದಾಟ್ತಿರಲಿಲ್ಲ. ಅಂಥ ಸಮಯದಲ್ಲಿ ಶತಮಾನಗಳಿಂದಲೂ ಕೂಡ, ಅಂದರೆ ಅರ್ಧ ಶತಮಾನಗಳಿಂದಲೂ ಕೂಡ ಹೋರಾಟದ ಮೂಲಕ BJPಯನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿರುವಂಥ BJPಯ ಭೀಷ್ಮ ಅಡ್ವಾಣಿಯವರ ಆದಿಯಾಗಿ ಮುರಳಿ ಮನೋಹರ್ ಜೋಶಿ, ವಾಜಪೇಯಿ ಅವರ ಒಂದಿಷ್ಟು ಶ್ರಮದಿಂದಾಗಿ ಇವತ್ತು BJP ಇಷ್ಟು ಸಾಧನೆಯನ್ನು ಮಾಡಿದೆ. ಮತ್ತು ಸತತವಾಗಿ 3ನೇ ಬಾರಿಯೂ ಕೂಡ ಇವತ್ತು ಅಧಿಕಾರಕ್ಕೆ ಬರುವಂಥ ಹಂತಕ್ಕೆ ಬಂದಿದೆ. ಹೀಗಾಗಿ ಅವರಿಗೆ ಒಂದು ಗೌರವಪೂರ್ವಕವಾಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಅವರ ಸಲಹೆ ಸೂಚನೆಗಳೊಂದಿಗೆ ಮುಂದಿನ ಹಾದಿ ಏನಿದೆ, 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಂದ ಒಂದು ಸಲಹೆ ಸಹಕಾರದ ಜೊತೆಗೆ ಅವ್ರನ್ನ ಗೌರವಯುತವಾಗಿ ನೋಡ್ಕೋದಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಸಾರೋದು ಮೊದಲಾಗಿ. ಇನ್ನು ಮುಂದುವರೆದು ನೋಡ್ತಾ ಹೋದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗ್ತಾರೆ. ಆ ಮೂಲಕ ಹಕ್ಕು ಮಂಡನೆಯನ್ನು ಮಾಡ್ತಾರೆ, ಅವರಲ್ಲಿ ಅನುಮೋದನೆಯನ್ನು ಪಡೆದುಕೊಳ್ತಾರೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ. ಇನ್ನೂ ಕೂಡ ಮುಂದುವರೆದು ನಾವು ಗಮನಿಸ್ತಾ ಹೋದರೆ 9ನೇ ತಾರೀಕು 6 ಗಂಟೆ ಸುಮಾರಿಗೆ ಪದಗ್ರಹಣ ಕಾರ್ಯಕ್ರಮ ಇದೆ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸುಮಾರು 30 ಜನ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಪದಗ್ರಹಣವನ್ನು ಮಾಡ್ತಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಖಾತೆಗಳು ನೋಡಿದರೆ ನಾವು ಹಣಕಾಸು ಆಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು, ಹಾಗೆ ಹೋಮ್ ಆಗಿರ್ಬೋದು, ಈ ಎಲ್ಲ ಖಾತೆಗಳನ್ನು ಯಾರಿಗೂ ಕೂಡ ಬಿಟ್ಟು ಕೊಡದಿರಲು ಪ್ರಧಾನಿ ಮೋದಿಯವರು ನಿರ್ಧಾರ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ಸೇತರ ವ್ಯಕ್ತಿಯೊಬ್ಬರು ನೆಹರು ನಂತರ ಈಗ 3ನೇ ಬಾರಿ ಪ್ರಧಾನ ಪಟ್ಟವನ್ನು ಅಲಂಕರಿಸ್ತಾ ಇರೋದು, ದೇಶದ ಗದ್ದುಗೆಯನ್ನು ಏರ್ತಿರೋದು ಇದೇ ಮೊದಲು. ಇನ್ನೂ ಕೂಡ ನಾವು ನೋಡ್ತಾ ಹೋದರೆ ಈ ಒಂದು ಲೆಕ್ಕಾಚಾರಗಳೊಂದಿಗೆ ಒಂದು ಸ್ಟ್ರಾಟಜಿಕ್ ಆಗಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಏರ್ತಾ ಇದ್ದಾರೆ. ಈ ಬಾರಿ ಅಂಗಪಕ್ಷಗಳ ಸದಸ್ಯರೆಲ್ಲರನ್ನೂ ಕೂಡ
ಸಂಭಾಳಿಸಿಕೊಂಡು ಹೋಗಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿದೆ. ಹಾಗಾಗಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಅನುಮೋದನೆಯನ್ನು ಪಡಿತಾರೆ. ಅದಾದ ನಂತರ ನಾವು ಗಮನಿಸ್ತಾ ಹೋದಂಗೆ JDU ಮೀಟಿಂಗ್ ಇದೆ, ಹಾಗೆ TDP ಮೀಟಿಂಗ್ ಇದೆ. ಈ ಅಂಗಪಕ್ಷಗಳು ಸಭೆಯನ್ನು ಮಾಡಿ ತಾವು ಏನೀಗ ಡಿಮಾಂಡನ್ನು ಇಟ್ಟಿದ್ದಾವೆ, ಚೌಕಾಸಿ ಕೆಲಸ ಎಲ್ಲ ಮುಗಿದು ಹೋಗಿದೆ, ತಮಗಿಷ್ಟು ಸಿಗುತ್ತೆ, ಯಾರನ್ನ MOS ಆಗಿರ್ಬೋದು ಅಥವಾ ಕ್ಯಾಬಿನೆಟ್ ದರ್ಜೆ ಸಚಿವರನ್ನಾಗಿ ಮಾಡ್ತೀವಿ ಅಂತೇಳಿ ಹೇಳಿದ್ದಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ಜಾತಿ ಲೆಕ್ಕಾಚಾರ ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಕರ್ನಾಟಕಕ್ಕೇನು ಅಂತೇಳಿ. ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಿರೋಂಗೆ ಕರ್ನಾಟಕಕ್ಕೆ 3 ಸಚಿವ ಸ್ಥಾನ ಸಿಗುತ್ತೆ. ಅದರಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ, ಅದು ಕುಮಾರಸ್ವಾಮಿ ಅವರಿಗೆ ಸಿಗಬಹುದು ಅನ್ನುವ ಚರ್ಚೆ ದೆಹಲಿ ಅಂಗಳದಲ್ಲಿ ಓಡಾಡ್ತಾ ಇದೆ. ಇನ್ನುಳಿದಂತೆ 2 MOSಗಳನ್ನು ಮಾಡಬಹುದು, ಅದು ಲಿಂಗಾಯತ ಕಮ್ಯುನಿಟಿಗೆ ಸಿಗಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ಇದೆ. ಸದ್ಯಕ್ಕಂತೂ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈ NDA